ಬೆಂಗಳೂರಿನಲ್ಲಿ ನಾನಾ ರೀತಿಯ ಅಕ್ರಮಗಳು ನಡೀತಾ ಇರುತ್ತೆ. ಇವತ್ತಿನ ಈ ಅಕ್ರಮದ ಸ್ಟೋರಿಯನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಆಸ್ಪತ್ರೆಗಳಲ್ಲಿ ಬಳಸಿ ಬಿಸಾಕೋ ಬಯೋಮೆಡಿಕಲ್ ವೇಸ್ಟೇಜ್ನ ಇಲ್ಲಿ ರೀಸೈಕಲ್ ಮಾಡಲಾಗುತ್ತೆ, ಅದು ಕೂಡ ಅಕ್ರಮವಾಗಿ. ಹಾಗಾದ್ರೆ ಎಲ್ಲಿ ಈ ದಂಧೆ ನಡೀತಾ ಇರೋದು? ಈ ದಂಧೆಯ ಹಿಂದಿರುವವರು ಯಾರು? ಈ ಸ್ಟೋರಿಯನ್ನ ನೋಡಿ. ಬೆಂಗಳೂರಿನಲ್ಲಿ ಬಯೋಮೆಡಿಕಲ್ನ ಅಕ್ರಮ ದಂಧೆ. ಹೇಳೋರಿಲ್ಲ ಕೇಳೋರಿಲ್ಲ, ಜನರ ಆರೋಗ್ಯ ಲೆಕ್ಕಕ್ಕಿಲ್ಲ. ಬೆಂಗಳೂರಿನಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲಿರುವ ಕಾಚೋಹಳ್ಳಿಯಲ್ಲಿ ಜ್ಯೋತಿಕಾ ಎಂಟರ್ಪ್ರೈಸಸ್ ಎಂಬ ಹೆಸರಿನಲ್ಲಿ ಬಯೋಮೆಡಿಕಲ್ ಘನತ್ಯಾಜ್ಯ ಶೇಖರಣಾ ಕೇಂದ್ರವನ್ನೇ ತೆರೆಯಲಾಗಿದೆ. ಈ ಜಾಗಕ್ಕೆ ಹೋದ್ರೆ ಸಾಕು, ಸಾಮಾನ್ಯ ಜನರಿಗೆ ಉಸಿರಾಡಲು ಕೂಡ ಕಷ್ಟವಾಗುವಷ್ಟು ದುರ್ವಾಸನೆ ಬರುತ್ತದೆ. ಇಲ್ಲಿ ನಡೀತಾ ಇರೋದು ಬರೀ ಕಸದ ವ್ಯಾಪಾರವಲ್ಲ, ಜನರ ಜೀವದ ಜೊತೆಗಿನ ಆಟ. ಆಸ್ಪತ್ರೆಗಳಲ್ಲಿ ಬಳಸಿ ಬೀಸಾಡುವ ಸಿರೆಂಜ್, ಬ್ಲಡ್ ಪೌಚ್, ರಬ್ಬರ್ ಟ್ಯೂಬ್ಗಳನ್ನ ತಂದು ಕೆಲಸಗಾರರ ಮೂಲಕ ರೀಸೈಕಲ್ ಮಾಡಲಾಗ್ತಾ ಇದೆ. ಆಘಾತಕಾರಿ ವಿಷಯ ಅಂದ್ರೆ ಇದೇ ಹಳೆ ಮೆಡಿಕಲ್ ವೇಸ್ಟ್ ಅನ್ನ ಮತ್ತೆ ಮೆಡಿಕಲ್ ಶಾಪ್ಗಳಿಗೆ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ರೀಸೈಕಲ್ ಮಾಡಲು ಸಾಧ್ಯವಿಲ್ಲದ ಅಪಾಯಕಾರಿ ವೇಸ್ಟ್ ಗಳನ್ನ ಬೇರೆ ರಾಜ್ಯಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡಲಾಗ್ತಾ ಇದೆ. ಇದರ ಜೊತೆ ಕಂಪನಿಗಳಲ್ಲಿ ಬಿಸಾಡಿದ್ದ ಕೆಮಿಕಲ್ ಬಾಕ್ಸ್ ಮತ್ತು ಇನ್ನಿತರ ಪ್ಲಾಸ್ಟಿಕ್ ಅನ್ನ ದೊಡ್ಡ ಸಾಮ್ರಾಜ್ಯವನ್ನೇ ಈ ದಂಧೆಕೋರರು ಕಟ್ಟಿಕೊಂಡಿದ್ದಾರೆ. ಇಲ್ಲಿ ಗಮನಿಸುವ ಅಂಶವೆಂದ್ರೆ ಸುಮಾರು 2 ಎಕರೆ ಪ್ರದೇಶದಲ್ಲಿ ಈ ಅಕ್ರಮ ದಂಧೆ ನಡೀತಾ ಇದ್ದು, ಇದು ಯಾವುದಕ್ಕೂ ದಾಖಲಾತಿಗಳಿಲ್ಲ. ಇಷ್ಟೊಂದು ಬಯೋಮೆಡಿಕಲ್ ವೇಸ್ಟೇಜ್ ನ ರಾಶಿಯೇ ಇಲ್ಲಿ ಬಿದ್ದಿದ್ರು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಈ ಬಗ್ಗೆ ಮಾಲೀಕನನ್ನ ಪ್ರಶ್ನಿಸಿದ್ರೆ ಎಲ್ಲರಿಗೂ ಮಾಮೂಲಿ ಕೊಡ್ತೀನಿ, ನನ್ನನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಯಾರ ಭಯವೇ ಇಲ್ಲದಂತೆ ವರ್ತಿಸುತ್ತಾರೆ. ಇನ್ನುಳಿದಂತೆ ಒಂದು ಪಕ್ಷದಲ್ಲಿ ಇಲ್ಲಿ ಬೆಂಕಿ ಹೊತ್ತಿಕೊಂಡ್ರೆ ಅದನ್ನ ಆರಿಸಲಿಕ್ಕೆ 10 ಅಗ್ನಿಶಾಮಕ ವಾಹನಗಳೇ ಬೇಕಾದಿತ್ತು. ಅಷ್ಟರ ಮಟ್ಟಿಗೆ ಬಯೋಮೆಡಿಕಲ್ ವೇಸ್ಟ್ ಹಾಗೂ ಕೆಮಿಕಲ್ ವೇಸ್ಟ್ ತುಂಬಿಕೊಂಡಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚರ ವಹಿಸಿ ಅಕ್ರಮ ದಂಧೆಗೆ ಕಡಿವಾಣವನ್ನ ಹಾಕ್ತಾರಾ ಅಂತ ಕಾದ್ ನೋಡ್ಬೇಕಿದೆ. ಗಿರೀಶ್ ವಸಿಷ್ಠ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.